ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ CTETಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಇನ್ನು 2 ರಿಂದ 3 ತಿಂಗಳ ಒಳಗಾಗಿ CETಯನ್ನು ಕರಿತಾನೆ. CETಗೆ ಅಂದರೆ ಟೀಚರ್ಸ್ CET ಕರಿತಾನೆ. ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗುತ್ತೆ, ಶಿಕ್ಷಕರ ನೇಮಕಾತಿ ಆಗುತ್ತೆ. ಅದಕ್ಕೆ ಕಂಪಲ್ಸರಿಯಾಗಿ TET ಅಥವಾ ಕರ್ನಾಟಕ TET ಅಂದರೆ TET ಅಥವಾ CTET ಅವಶ್ಯಕತೆ ಇದೆ. 2ರಲ್ಲಿ 1 ಪಾಸ್ ಆದರೂ ಸಾಕು, ನೀವು ಆರಾಮಾಗಿ CETಯನ್ನು ಬರೀಬಹುದು. ಸೊ 2ರಲ್ಲಿ 1 ಪಾಸ್ ಆದರೆ ಸಾಕು. ಈಗ ಆಲ್ರೆಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ TETಗೆ ಸೇಮ್ ಅದೇ ಸಿಲೆಬಸ್ಸು ಇದಕ್ಕೆ ಇರುತ್ತೆ, ಇದಕ್ಕೂ ಸೇಮ್ ಇರುತ್ತೆ. ಸ್ವಲ್ಪ ಚೇಂಜಸ್ ಇದೆ, ಸಣ್ಣ ಪುಟ್ಟ ಚೇಂಜಸ್ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿರೋ ಮಾಹಿತಿ ಇದೆ ಇದರಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾಗಿದ್ದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಡೇಟ್ ಆಫ್ ಎಕ್ಸಾಮ್ ಇದೆ ಯಾವಾಗಂದರೆ 8/2/2026. ಇನ್ನು ನಿಮಗೆ ಆರಾಮಾಗಿ ನಿಮಗೆ 3 ತಿಂಗಳು ಕಾಲಾವಕಾಶ. 3 ತಿಂಗಳಲ್ಲಿ ಆರಾಮಾಗಿ ಪಾಸ್ ಆಗ್ಬೋದು. ಆಮೇಲೆ ಪೇಪರ್ 2 ಮಾರ್ನಿಂಗ್ ಇದೆ 9:30ಯಿಂದ 12 ಗಂಟೆವರೆಗೂ. ಆಮೇಲೆ ಪೇಪರ್ 1 ನೋಡಿ ಈವ್ನಿಂಗ್ ಇದೆ 2:30ಯಿಂದ 5 ಗಂಟೆವರೆಗೂ. ಆಫ್ಲೈನ್ ಎಕ್ಸಾಮ್ ಇದು, ಪೇಪರ್ ಕೊಡ್ತಾರೆ ನಿಮಗೆ, ಆ ಪೇಪರ್ ಪ್ರಕಾರ ಹೋಗಬೇಕು ನೀವು. ಆಮೇಲೆ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ನೋಡಿ, 27/11/2025ರಿಂದ 18/12/2025. ಸುಮಾರು ಒಂದು 27 ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಆರಾಮಾಗಿ ಹಾಕಿ, ಬೇಗ ಹಾಕಿದ್ರೆ ಯಾವ ಸಿಟಿ ಕೇಳಿರ್ತಾರೆ ಅದೇ ಸಿಟಿ ಸಿಗುತ್ತೆ. ಲೇಟ್ ಆದರೆ ಬೇರೆ ಸಿಟಿಗೆ ನಿಮ್ಮನ್ನು ಕಳಿಸ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಫೆಬ್ರವರಿ 2026 8 ಫೆಬ್ರವರಿ 2026 ಡೇಟ್ ಆಫ್ ಎಕ್ಸಾಮಿನೇಷನ್ ಫಿಕ್ಸ್ ಆಗಿದೆ. ನೀವು ಅಪ್ಲಿಕೇಶನ್ ಆನ್ಲೈನಲ್ಲೇ ಹಾಕಬೇಕು. ಅಪ್ಲಿಕೇಶನ್ ಫೀಸ್ ನೋಡಿ, ಜನರಲ್ OBC ನಾನ್ ಕ್ರಿಮಿಲಿಯರ್ ಇವರಿಗೆ ಎಷ್ಟಿದೆ, 1 ಪೇಪರ್ಗೆ 1,000 ಇದೆ. ಅದೇ 2 ಪೇಪರ್ ಹಾಕ್ತೀನಿ ಅಂದರೆ 1,200 ರೂಪಾಯಿ. ಸೊ 2 ಪೇಪರ್ ಹಾಕೋದು ಉತ್ತಮ. ಓದೋದು ಒಂದೇ ಹೋಗಿರಿ, ಬಟ್ ಹಾಕೋದು 2 ಹಾಕಿರಿ. ಒಂದನ್ನು ಏನು ನಾರ್ಮಲ್ ಆಗಿ ಬರೆದು ಬಿಡ್ರಿ. ಫಾರ್ ಎಕ್ಸಾಂಪಲ್ ನೀವು 2ನೇ ಪೇಪರ್ ಹಾಕ್ತಾಯಿದ್ರಿ ಅಂದರೆ 1ನೇ ಪೇಪರು ಕೂಡ ಹಾಕಿ, ಯೂಸ್ ಆಗುತ್ತೆ ಮುಂದೆ. D.Ed ಮಾಡಿದ್ರು ಅಥವಾ B.Ed ಮಾಡಿದವರು 2 ಪೇಪರಿಗೆ ಹಾಕಿ. ಓಕೆ, ಒಂದನ್ನು ಓದಬೇಡಿ, ಒಂದನ್ನೇ ಓದಿ. 2ನೇ ಪೇಪರ್ ಹಾಕ್ತಿರಲಿ 2ನೇ ಪೇಪರನ್ನೇ ಓದಿ 100ಕ್ಕೆ 100. ಬಟ್ ಇದನ್ನು ಸುಮ್ಮನೆ ಟ್ರೈ ಮಾಡಿ. ಓಕೆ, ಇದರಲ್ಲಿ ಸ್ವಲ್ಪ ಕಡಿಮೆ ಅಂಕಕ್ಕೆ ನಿಮಗೆ ನಿಲ್ಲೋ ಚಾನ್ಸಸ್ಸು ಕೂಡ ಇದೆ, ಅದನ್ನು ಕೂಡ ಹೇಳ್ತೀನಿ. ಆಮೇಲೆ SC/ST ಅವರಿಗೆ 500 ರೂಪಾಯಿ ಇದೆ, ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಗೆ. ಆಮೇಲೆ 2 ಸೇರಿ 600 ರೂಪಾಯಿ ಇದೆ, ಅರ್ಧ ಪೇಮೆಂಟ್ ಇದೆ ಅವರಿಗೆ. ಆನ್ಲೈನ್ ಮೋಡ್ ಇಲ್ಲಿ ವೆಬ್ಸೈಟ್ ಇದೆ ನೋಡಿ, CTET.nic.in. ಇದರ ಹಳೆಯ ಕ್ವಶನ್ ಪೇಪರ್ ಕೂಡ ನಾನು ನಿಮಗೆ ಹೇಳ್ತೀನಿ. ಅದರ ಜೊತೆಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೀನಿ. ಎಲ್ಲ ಒಂದು ಸಿಲೆಬಸ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಎಲ್ಲವನ್ನು ಕೊಡ್ತೀನಿ. ಸೊ ಈಗ ಪ್ರೆಸೆಂಟಾಗಿ ನೋಡಿ, ನೆಕ್ಸ್ಟ್ ನಾವು ಹೋಗ್ತಾ ಇದ್ದೇವೆ ಶಿಫ್ಟ್ ವೈಸ್. ಇಲ್ಲಿ ನೋಡಿ 2.5 ತಾಸು 2 ಎಕ್ಸಾಮ್ಗಳು ಇರ್ತವೆ. ಈಗ ಸಿಲೆಬಸ್ ನೋಡಿ ಯಾವ ರೀತಿ ಇದೆ ಅಂತಂದರೆ, 1ನೇ ಪೇಪರ್ 1 ಏನು 1 to 5 ಟೀಚ್ ಮಾಡೋರಿಗೆ ಯಾವ ರೀತಿ ಎಲ್ಲರಿಗೂ ಸೇಮ್. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಕಂಪಲ್ಸರಿ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ್. ಮೈನಸ್ ಇರೋದಿಲ್ಲ, ಅದಕ್ಕೆ 2ಕ್ಕೂ ಮೈನಸ್ ಇಲ್ಲ. ಮ್ಯಾಥಮೆಟಿಕ್ಸ್ ಕಂಪಲ್ಸರಿ 30 ಕ್ವಶನ್ 30 ಮಾರ್ಕು. ಎನ್ವಿರಾನ್ಮೆಂಟ್ ಸ್ಟಡೀಸ್ ಕಂಪಲ್ಸರಿ 30 ಕ್ವಶನ್ಸ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 1 ಕಂಪಲ್ಸರಿ 30 ಕ್ವಶನ್ಸ್ 30 ಮಾರ್ಕ್ಸ್. ಲ್ಯಾಂಗ್ವೇಜ್ 2 30 ಕ್ವಶನ್ಸ್ 30 ಮಾರ್ಕ್ಸ್. ಇವೆರಡನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಓಕೆ, ಕನ್ನಡ ಇದರಲ್ಲಿ ಒಂದು ಬೇಕಂದರೆ ಒಂದು ಕನ್ನಡ ತೊಗೊಳ್ಳಿ. ಆಮೇಲೆ ನಿಮಗೆ ಇಷ್ಟವಾದ ಇಂಗ್ಲೀಷ್ ತೊಗೋಬೋದು. ಬೇರೆ ಸಬ್ಜೆಕ್ಟ್ ಕೂಡ ಭಾಷೆಯನ್ನು ಕನ್ನಡ ಇದರಲ್ಲಿ ಫಿಕ್ಸ್ ತೆಗೆದುಕೊಳ್ಳಿ. ಈ ಕನ್ನಡದಲ್ಲಿ ನಿಮಗೆ 30ಕ್ಕೆ 27 28 ಆರಾಮಾಗಿ ಬರುತ್ತೆ. ಮುಂದಿದ್ದು ಟ್ರೈ ಮಾಡಿದ್ರೆ ಸಾಕು, ಆರಾಮಾಗಿ ಬರುತ್ತವೆ. ನೆಕ್ಸ್ಟ್ ನೋಡೋಣ ಯಾವ್ಯಾವ ಲ್ಯಾಂಗ್ವೇಜ್ ಇದೆ ನೋಡಿ. ಇಲ್ಲಿ ನೀವು ಇದರಲ್ಲಿ 2 ಲ್ಯಾಂಗ್ವೇಜ್ ಯಾವ್ದು ಬೇಕು ಅದನ್ನು ತೊಗೋಬೋದು. ಇಲ್ಲಿ ಕನ್ನಡ ಇದೆ ನೋಡಿ, ಕೋಡ್ ನಂಬರ್ 7 ಅಂತ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಪೇಪರ್ 2 ಅಂದರೆ 6 to 8 ಟೀಚ್ ಮಾಡೋರಿಗೆ ಇದು ಪೇಪರ್ 2. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ 30 ಕ್ವಶನ್ಸು 30 ಅಂಕಗಳು. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ದವ್ರಿಗೆ ಇದು 60 ಕ್ವಶನ್ಸು 60. ಸೇಮ್ TET ಹೆಂಗೆ ಇರುತ್ತೆ ಇದೂ ಸೇಮ್. ಬಟ್ ಇದರಲ್ಲಿ ಒಂದು ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಇದರಲ್ಲಿ ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ ತೊಗೊಂಡ್ರೆ ಇಂಗ್ಲೀಷ್ನಲ್ಲೇ ಇರುತ್ತೆ. ಇನ್ನು ಉಳಿದ 90 ಮಾರ್ಕ್ಸ್ ಏನಿದೆ, ಸೈಕಾಲಜಿ ಪ್ಲಸ್ ಸೋಷಿಯಲ್ ಸೈನ್ಸ್ ಅಥವಾ ಮ್ಯಾಥಮೆಟಿಕ್ಸು, ಅವು 90 ಮಾರ್ಕ್ಸ್ ಹೆಂಗಿರುತ್ತೆ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿರ್ತವೆ. ಆರಾಮಾಗಿ ನೀವು ಇದನ್ನು ಟ್ರೈ ಮಾಡಿದ್ರೆ ಸಾಕಾಗೋ ಎಲ್ಲ ಲಕ್ಷಣಗಳು ಇರ್ತವೆ. ಯಾಕಂದರೆ ಆಲ್ರೆಡಿ TETಗೋಸ್ಕರ ಓದಿರ್ತೀರ. ಮತ್ತು 3 ತಿಂಗಳಲ್ಲಿ ಆರಾಮಾಗಿ 120+ ಮಾಡಬಹುದು ನೀವು ಆರಾಮಾಗಿ. ಓಕೆ, ಹೆಂಗೆ ಏನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ.
ಅಷ್ಟೇ ಅಲ್ಲದೆ ನೆಕ್ಸ್ಟ್ ವೀಡಿಯೋಗಳನ್ನು ಹಲವಾರು ಮಾಡ್ತಾಯಿದ್ದೀನಿ. ಸೊ ಅಗೇನ್ ಇವರಿಗೆ 2 ಸಬ್ಜೆಕ್ಟನ್ನು ಚಾಯ್ಸ್ ಮಾಡೋ ಒಂದು ಅವಕಾಶ ಕೊಟ್ಟಿರ್ತಾರೆ. ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ನೋಡಿ, ಮೇನ್ ಪೇಪರ್ ಕ್ವಶನ್ ಶಾಲ್ ಬಿ ಬೈಲಿಂಗಲ್, ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಅಂದರೆ 90% ಮಾರ್ಕ್ಸ್, 90 ಕ್ವಶನ್ಸ್ 90 ಮಾರ್ಕ್ಸ್ ಏನಿದಾವಲ್ಲ ಅವು ಏನು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತವೆ. ಉಳ್ಕಾದೇನು 60 ಮಾರ್ಕ್ಸ್ ಏನಿರ್ತಾವಲ್ಲ ನೀವು 2 ಭಾಷೆಯನ್ನು ಚಾಯ್ಸ್ ಮಾಡಿರ್ತೀರಿ ಅದರಲ್ಲಿ ಇರ್ತವೆ. ನೆಕ್ಸ್ಟ್ ನೋಡೋಣ. ಎಕ್ಸಾಮಿನೇಷನ್ ಸಿಟಿ ನೋಡಿ, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಥರ್ಡ್ ಪ್ರಿಫರೆನ್ಸ್, ಫೋರ್ತ್ ಪ್ರಿಫರೆನ್ಸ್ ಅಂತ ಕೊಟ್ಟಿರ್ತಾನೆ. ಸರ್ 4 ಈಸಿ ನೀವು ಸನಿಯಾಗುವಂಥ ಪ್ರಿಫರೆನ್ಸನ್ನು ಕೊಡೋದು ಉತ್ತಮ. ನೀವು ಭಾಳ ಬೇಗ ಬರಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತೀನಿ, ನಾನು ಎಕ್ಸಾಮ್ ಸನಿಯ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಅಗೇನ್ ಟೀಚರ್ಸ್ ಫೀಸು ಸೇಮ್ ಪೇಪರ್ 1 ಪೇಪರ್ 2ಗೆ ಯಾವ ರೀತಿ ಇದೆ ಅಂತ ರೇಟು 1 + 2 2 ಸೇರಿ. ಸೊ ನಾನು ನಿಮ್ಗೆ ಹೇಳೋದಂದರೆ ಬೇಗನೆ ನೀವು ಅಪ್ಲಿಕೇಶನ್ ಹಾಕಿ, ನಿಮಗೆ ನಿಯರೆಸ್ಟ್ ಸಿಟಿ ಸಿಗುತ್ತೆ, ಇಲ್ಲಾಂದರೆ ದೂರ ಒಗೆಯೋ ಚಾನ್ಸಸ್ ಇದೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕೆಳಗಡೆ ಸಿಲೆಬಸ್ ಕೂಡ ಇದೆ, ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾನೆ ಯಾವ ರೀತಿ ಇರುತ್ತೆ, ಯಾವ ಒಂದು ಕಾನ್ಸೆಪ್ಟ್, ಇದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ತಿಳಿಸ್ತೀನಿ ಈಸಿಯಾಗಿ. ಸೇಮ್ ಆಲ್ಮೋಸ್ಟ್ ಆಲ್ ಒಂದು 90% ಇದು ಕರ್ನಾಟಕ ಟಿ ಇ ಟಿ ಇರುತ್ತಲ್ಲ ಅದೇ ಪ್ರಕಾರದಲ್ಲಿ ಇರುತ್ತೆ. 2ರಲ್ಲಿ 1 ಪಾಸಾದರೆ ಸಾಕು, ನೀವು ಆರಾಮಾಗಿ ಕರ್ನಾಟಕದಲ್ಲಿ ನಡೆಯುವಂಥ CETಗಳನ್ನು ನೀವು ಟೀಚರ್ ಸಂಬಂಧಿಸಿದಂತೆ ಬರೆಯಬಹುದು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.